ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಅಂತೇಳಿ ಅದು ಅವ್ರ ಗಮನಕ್ಕೆ ಕೂಡ ತಂದಿದ್ದೇವೆ. ರೂಪ ಅವ್ರ ಗಮನಕ್ಕೆ ಕೂಡ ಬಂಗಾರಪೇಟೆ MLA ಅವ್ರ ಕಡೆಯಿಂದನೂ ನಾವು ಈ ತರ ಹಿಂಗ್ ಮಾಡೋಣ ಅಂದ್ಕೊಂಡಿದ್ವಿ ಅಂತೇಳಿ ಕೂಡ ಹೇಳಿದ್ದೇವೆ. ಇನ್ನು ಬೇರೆ ವಿರೋಧ ಅಲ್ಲ. ಮುನಿಯಪ್ಪ ಬೇಡ ಅಂದ್ರೆ ಇವ್ರಿಗೆ ಕೊಡ್ಬೋದು ಅಂತ ನೀವು ಹೇಳ್ತಿದ್ವಿ. ಅಲ್ಲ, ನಾವು ಹೈಕಮಾಂಡ್ ತೀರ್ಮಾನ ಮುನಿಯಪ್ಪನವ್ರು ಬೇಡ ರೂಪ ಅವ್ರು ಕೊಟ್ಬಿಟ್ರೆ ಅಂತಂದ್ರೆ ನಾವು ವಿರೋಧ ಮಾಡ್ತೀವಿ ಅಂತಲ್ಲ, ನಾವು ವಿರೋಧನೂ ಅಲ್ಲ. ನಮ್ದೇನಂದ್ರೆ ನಮ್ಮ 3 ಜನದಲ್ಲಿ ಫಸ್ಟ್ ಪ್ರಿಫರೆನ್ಸ್ 3 ಸಾರಿ ಗೆದ್ದಿದ್ದಾರೆ ಅನ್ನೋದು ಒಂದಿದೆ. SC ರಿಸರ್ವೇಶನ್ ಕೊಡೋದಾದ್ರೆ ನಾಡ್ಸಮ್ ಕೊಡಿ, ತಕರಾರಿಲ್ಲ. ಯಾರನ್ನ? ಹೌದು, ನಾನೇ ಬಂಗಾರಪೇಟೆ ಮೇಲೆ ನಾಡ್ಸಮರ್ ಅವ್ರು ಚೆನ್ನಾಗಿದ್ದಾರೆ, ನಮ್ಮದು ಚೆನ್ನಾಗಿದ್ದಾರೆ. ನಾನು ಅವ್ರಿಗೆ ಒಪ್ಸಿದ್ದೀನಿ, ನೋಡಪ್ಪ ರೂಪ ಅವ್ರಿಗೂ ಒಂದು ಗಮನ ತಂದ್ಬಿಡಿ ಅಂತೇಳಿ ಅವರು ನಾನು ಮಾತಾಡಿದ್ದೀನಣ್ಣ ಅಂತೇಳಿ ಬಂಗಾರಪೇಟೆ ಮೇಲೆ ನನ್ಗೆ ಹೇಳಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ರೆ KMF ಅಧ್ಯಕ್ಷ ಸ್ಥಾನ ಬದಲಿಗೆ ಕೇಳಿದಿರಾ ಅಂತ? ಅಲ್ಲ, ಈಗ ನಾನು KMF ಅಧ್ಯಕ್ಷ ಆಕಾಂಕ್ಷಿ ಮೊದಲಿಂದ ಕೂಡ ಇದ್ದೀನಿ. ಭೀಮಾ ನಾಯಕರು ಮಾಡುತ್ತಾ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಭೀಮಾ ನಾಯಕರನ್ನು ಮಾಡಿಬಿಟ್ಟಿದ್ದೀನಿ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಒಂದು ವರ್ಷ ಭೀಮಾ ನಾಯಕ್ ಇರೋವರೆಗೂ ಕೂಡ ನೀನು ರೆಕಮೆಂಡೇಶನ್ ಮಾಡಿಸ್ಬೇಡ, ಪ್ರೆಜರ್ ಹಾಕ್ಸ್ಬೇಡ, ಅವನು 1 ವರ್ಷ ಟರ್ಮ್ ಅಷ್ಟೇ ಇದೆ, ಟರ್ಮ್ ಮುಗಿತದೆ, ಆಮೇಲೆ ನಿನ್ನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಆದ್ರೆ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅಣ್ಣವರು, DK ಸುರೇಶ್ ಅಣ್ಣವರು ಇವರಿಬ್ಬರು ಕೂಡ ನನ್ನ ಪರ ಇದ್ದವರು. ಏನು ಸೋತಿರೋ MLA ಭೀಮಾ ನಾಯಕ್ KMF ಅಧ್ಯಕ್ಷ ಮಾಡಬೇಕು. ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಅವತ್ತು ಭೀಮನಿಗೆ ನಾವು ಮಾತು ಕೊಟ್ಟುಬಿಟ್ಟಿದ್ವಿ. ಭೀಮಾ ನಾಯಕಿಗೆ ಮಾತು ಕೊಟ್ಟಿರೋ ಪ್ರಕಾರ ಬದಲಾವಣೆ ಮಾಡಕ್ಕೆ ಕಷ್ಟ ಆಗ್ತದೆ, ಇರೋದೇ 1 ವರ್ಷ ಅವ್ರ ಟರ್ಮ್ ಇದೆ, ನೀನೇನು ಸುಮ್ಮನೆ ಇರಬೇಕು ಅನ್ನೋದಕ್ಕೆ ನಾನು ಅವ್ರ ಮಾತು ಬೆಲೆ ಕೊಟ್ಟು ಸುಮ್ಮನೆ ಇದ್ದೀನಿ. ಮತ್ತು ನನಗೆ ನಂಬಿಕೆ ಇದೆ, ಮಂತ್ರಿ ಇಲ್ಲಾಂದರೆ KMF ಏನಾವುದೊಂದು ನಮ್ಮ ಹೈಕಮಾಂಡ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅದ್ರ ಪ್ರಕಾರ ಆರಾಮಾಗಿದ್ದೀನಿ. ಅದೇ ಪ್ರಯತ್ನ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಕೋಲಾರ ಜಿಲ್ಲೆಯಲ್ಲಿ ಪ್ರಯತ್ನ ಮಾಡಿದ್ವಿ. ಕೆಲವ್ರಿಗೆಲ್ಲ ಕಷ್ಟ ಇರ್ಬೋದು, ವಿರೋಧ ಪಕ್ಷದವರಿಗೆ ಏನೋ ಒಂದಾಗಿರೋದು. ನಾವು ಕಾಂಗ್ರೆಸ್ ಪಾರ್ಟಿ ಅಲ್ವಾ, ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ನಾವೆಲ್ಲ ಒಟ್ಟಿಗೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತೇಳಿ ಕೇಳಿದ್ವಿ.